ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ತಮಿಳ್ನಲ್ಲಿ ಹೇಳಿದ್ದೀನಿ. ಟೈಮ್ ಇವಾಗ 3:30. ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಮಾಡ್ತೀವಿ, ಏನೇನಂತ ಎಲ್ಲ ತೋರಿಸ್ತೀವಿ. ಇವತ್ತು ನನ್ನ ವಿಡಿಯೋನ ಪೂರ್ತಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವಿವಾಗ ಹೊರಡ್ತಾ ಇದ್ದೀವಿ. ಮಹದೇಶ್ವರ ಬೆಟ್ಟಕ್ಕೆ ತುಂಬ ಸತಿ ನಾನು ಹೋಗಿದ್ದೀನಿ, ಬಟ್ ಯಾವತ್ತೂ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕಿರಲಿಲ್ಲ. ಇದೇ ಮೊದಲನೇ ಸತಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕ್ತಿರೋದು. ನನಗಂತೂ ಮಹದೇಶ್ವರ ಬೆಟ್ಟ ಮೈ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗಿದ್ದು ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಹಾಗೆಯೇ ಅಲ್ಲಿದ್ರೇ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಥರ ಫೀಲ್ ಆಗುತ್ತೆ. ಇವಾಗ ಜೂನ್ ಮಂತ್ ಆಗಿರೋದ್ರಿಂದ ಬಿಸಿಲು ಸ್ವಲ್ಪ ಕಮ್ಮಿ, ಅದರಿಂದ ಮರ ಗಿಡ ಎಲ್ಲ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಸಲ ಈ ರೀತಿ ಸಾಲೂರು ಮಠದಲ್ಲಿ ನಿಲ್ಲಿಸಿ ಧೂಪ ಹಾಕಿ ಕೈ ಮುಕ್ಕೊಂಡು ಫೋಟೋಸ್ನ ತೊಗೊಂಡು ಹೋಗ್ತೀವಿ. ಪ್ರತಿಯೊಬ್ಬರೂ ಹಾಗೆ ಮಾಡೋದು. ಆಮೇಲೆ ಬೆಟ್ಟ ಹತ್ತಬೇಕಾದ್ರೂ ಅಷ್ಟೇ, ವೆಹಿಕಲಲ್ಲಿ ಹೋದಾಗ ತುಂಬಾ ಹುಷಾರಾಗಿ ಹೋಗಬೇಕು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನಮ್ಮದು ದರ್ಶನ ಎಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ಬೆಳ್ಳಿ ತೇರನ್ನ ಈ ರೀತಿ ಎಳ್ದಿರ್ತಾರೆ. ಅಂದರೆ ಹರಿಸ್ಕೊಂಡಿರೋರು ಬೆಳ್ಳಿ ತೇರು, ಚಿನ್ನದ ತೇರು ಈ ರೀತಿ ಎಲ್ಲ ಎಳಿಸ್ತಾರೆ. ಇಲ್ಲಿ ಚಿನ್ನದ ತೇರನ್ನ ಸಂಜೆ 7 ಗಂಟೆಗೆ ಎಳಿತಾರೆ, ಬೆಳಿಗ್ಗೆ ಬೆಳ್ಳಿ ತೇರನ್ನ ಎಳಿತಾರೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಆಲಂಬಾಡಿ ಬಸಪ್ಪ ಅಂತ ದೇವಸ್ಥಾನದ ಮೇಲುಗಡೆ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಗಗನಚುಕ್ಕಿ ಬರಚುಕ್ಕಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ದಾಗ ಸ್ವಲ್ಪನೂ ನೀರಿರಲಿಲ್ಲ. ಏಪ್ರಿಲ್ ಟೈಮಲ್ಲಿ ಬಂದಿದ್ವಿ. ಇವಾಗ ಮಳೆ ಬಂದಿರೋದಕ್ಕೆ ಎಷ್ಟು ನೀರಿದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಕಾಣ್ತಿದೆ ವ್ಯೂ ಮಾತ್ರ. ನೀವೇನಾದರೂ ಈ ಕಡೆ ಬಂದರೆ ಮಳವಳ್ಳಿ ಕಡೆ, ಮಲೆ ಮಹದೇಶ್ವರ ಬೆಟ್ಟದ ಕಡೆ ಗಗನಚುಕ್ಕಿ ಬರಚುಕ್ಕಿ ಫಾಲ್ಸಿಗೆ ಹೋಗಿ. ಈ ಟೈಮಲ್ಲಂತೂ ವೆದರ್ ಸೂಪರಾಗಿರುತ್ತೆ, ಹಾಗೆ ವ್ಯೂ ಕೂಡ ಸೂಪರಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಟೈಮಲ್ಲಿ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಇವಾಗಂತೂ ನಾವು ಊರಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ, ನೀರಿದ್ದರೆ ಮಳೆ ಬಂದರೆ ಎಲ್ಲ. ಇವಾಗ ನಾವು ಈವ್ನಿಂಗು ಗಗನಚುಕ್ಕಿ ಬರಚುಕ್ಕಿಗೆ ರೀಚ್ ಆದ್ವಿ. ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು, ನೀವೇ ನೋಡ್ತಾ ಇರ್ಬೋದು. ಮೊದಲೆಲ್ಲ ಈ ರೀತಿ ಮೇಲ್ಗಡೆ ಅಷ್ಟೇ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ಕೆಳಗಡೆ ಎಲ್ಲ ಫುಲ್ಲು ಸ್ಪೇಸ್ ಮಾಡಿ ಮೆಟ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇನ್ನೂ ಹತ್ರ ಹೋಗಿ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೂಪರಾಗಿ ಕಾಣುತ್ತೆ ಮಾತ್ರ. ಜನ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡಿದೆ ವೀಡಿಯೋ. ವಾವ್, ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಅದು ನೀರ ಹಾಲ ಆ ಥರ ಫೀಲ್ ಆಗ್ತಿದೆ, ಸಖತ್ತಾಗಿ ಕಾಣ್ತಿದೆ ವ್ಯೂ ಮಾತ್ರ. ನನಗಂತೂ ಈ ರೀತಿ ಪ್ಲೇಸ್ಗೆಲ್ಲ ಬರಬೇಕು, ಈ ರೀತಿ ಫಾಲ್ಸ್ನ ನೋಡಬೇಕಂದ್ರೆ ಸೂಪರಾಗಿ ಇರುತ್ತೆ, ತುಂಬಾ ಖುಷಿಯಾಗುತ್ತೆ. ಹಾಗೆ ನೀವೇನಾದರೂ ಬಂದರೆ ಈ ಕಡೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಹಾಗೆ ನಾವು ಬ್ಯಾಕ್ ಟು ಬೆಂಗಳೂರು ಆಗ್ತಾಯಿದ್ದೀವಿ. ಇಲ್ಲಿ ಉಡುಪಿ ಗಾರ್ಡನ್ ಅಂತ ಹೋಟ್ಲಿದೆ, ಬರೋ ದಾರಿಲಿ. ಹಾಗೆ ಊಟ ಮಾಡಿಕೊಂಡು ನಾವು ಮನೇನ ರೀಚ್ ಆದ್ವಿ. ಇಲ್ಲಂತೂ ಮೊಲ ಗಿಡ ಹಾಗೆ ಗಾರ್ಡನ್ ಥರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹೋಟ್ಲು ಮಾತ್ರ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.